Good afternoon everyone. I am Gautami. My topic is sex ratio, third chapter. ಭಾರತದಲ್ಲಿ ವಯೋಲಿಂಗ ಸಂರಕ್ಷಣೆ ಸಮ್ಮಿಶ್ರಣ. My topic ಲಿಂಗಾನುಪಾತ ಎಂದರೇನು, ಅದಕ್ಕೆ ಕಾರಣಗಳು ಮತ್ತು ಪರಿಹಾರಗಳು. ಮೊದಲನೇದಾಗಿ ನಾವು ಲಿಂಗಾನುಪಾತ ಅಂದರೆ ಏನು ಅಂತ ತಿಳ್ಕೋಬೇಕಾಗುತ್ತೆ. ಲಿಂಗಾನುಪಾತ ಅಂದರೆ ಪುರುಷರ ಮತ್ತು ಮಹಿಳೆಯರ ಒಟ್ಟು ಜನಸಂಖ್ಯೆಯಲ್ಲಿ ಪುರುಷರು ಮತ್ತು ಮಹಿಳೆಯರ ಅನುಪಸ್ಥಿತಿ ಅಥವಾ ಒಂದು ಏರಿಳಿತವನ್ನು ನಾವು ನೋಡ್ಬೋದಾಗುತ್ತೆ. 2011ರ ಜನಗಣತಿ ಪ್ರಕಾರ ಹೇಳುವುದಾದರೆ ಪ್ರತಿ 1000 ಪುರುಷರಿಗೆ 903 ಮಹಿಳೆಯರಿರೋದನ್ನು ಕಾಣಬಹುದಾಗಿದೆ. ಅದರ ಕಾರಣಗಳೇನು ಅಂತಂದರೆ ಸಾಮಾಜಿಕ ಅಭಿಪ್ರಾಯಗಳು ಮತ್ತು ಬದ್ಧತೆಗಳು. ಈಗ ಹೆಚ್ಚಿನವಾಗಿ ನಾವು ನೋಡೋದಾದರೆ ಗಂಡು ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡೋದು. ಇತ್ತೀಚೆಗೆ ಆ ಒಂದು ಮನಸ್ಥಿತಿ ಆಗಿರ್ಬೋದು ಅಥವಾ ಮೈಂಡ್ಸೆಟ್ ಆಗಿರ್ಬೋದು ಚೇಂಜ್ ಆಗಿದೆ. ಬಟ್ ಆದರೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡೋದಾಗಿದೆ. ಮತ್ತು ಲಿಂಗ ಪರಿಶೀಲನೆ ನಂತರ ಅಂದರೆ ಯಾವಾಗ ಪ್ರೆಗ್ನೆಂಟ್ ಅಂತ ಆಗಿರ್ತಾರೋ ಆವಾಗ ಮಗು ಚೆಕಪ್ ಮಾಡಿಸ್ಕೊಂಡು ನಂತರ ಅದನ್ನು ಗರ್ಭಪಾತ ಮಾಡೋದು, ಅಬೋಷನ್ ಮಾಡಿಸೋದು, ಇದೆಲ್ಲ ಇತ್ತೀಚೆಗೆ ತುಂಬಾ ನಡೀತಾ ಇದೆ. ಅದೆಲ್ಲ ಕಾರಣಗಳಾಗಿದೆ. ಇನ್ನೊಂದು ಅಂದರೆ ಆರ್ಥಿಕ ಕಾರಣಗಳು. ಕೆಲವು ಸಮುದಾಯಗಳಲ್ಲಿ ಹೆಂಗಿರುತ್ತೆ ಅಂತಂದರೆ ಹೆಣ್ಣು ಮಕ್ಕಳು ಒಂಥರ ನಮಗೆ ಮನೆಗೆ ಭಾರ ಅಥವಾ ವರದಕ್ಷಿಣೆ ಕೊಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೆಣ್ಣು ಮಕ್ಕಳು ಬೇಡ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಇನ್ನೊಂದು ಕಾರಣ, ಮೂರನೇ ಕಾರಣ ಏನು ಅಂತಂದರೆ ಆರೋಗ್ಯ ಮತ್ತು ಪೋಷಣೆಯ ವ್ಯವಸ್ಥೆ. ಹೆಣ್ಣು ಮಕ್ಕಳಿಗೆ ಸಮರ್ಪಕವಾದ ಆರೋಗ್ಯ ಕೊಡೋದಕ್ಕಾಗೋದಿಲ್ಲ. ಮತ್ತು ಪೌಷ್ಟಿಕಾಂಶದ ಕೊರತೆಯಿಂದಲೂ ಎಷ್ಟೋ ಹೆಣ್ಣು ಮಕ್ಕಳು ಮರಣ ಹೊಂದೋದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಬಾಲ್ಯದಲ್ಲಿಯೇ ಹೆಚ್ಚು ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಆಗಿರ್ಬೋದು ಅಥವಾ ಆರೋಗ್ಯದಿಂದಾಗಿ ವಂಚನೆಗೊಳಗಾಗಿ ಬಾಲ್ಯದಲ್ಲೇ ಅವರು ಸಾವನ್ನಪ್ಪೋದನ್ನು ನಾವು ನೋಡ್ಬೋದಾಗಿದೆ. 4th ಪಾಯಿಂಟ್ ಏನು ಅಂತಂದರೆ ಆಧುನಿಕ ತಂತ್ರಜ್ಞಾನ ದುರುಪಯೋಗ. ಇತ್ತೀಚೆಗೆ ಬೆಳೆದಿರೋ ಟೆಕ್ನಾಲಜಿಯಿಂದ ಯಾವಾಗ ಹೆಣ್ಣು ಹೋಗುವಂಥ ಈ ಫಾರಿನ್ ಕಂಟ್ರೀಸ್ಗಳಲ್ಲೆಲ್ಲ ತುಂಬ ಡೆವಲಪ್ಮೆಂಟ್ ಆಗಿದೆ. ಇತ್ತೀಚೆಗೆ ನಮ್ಮ ಇಂಡಿಯಾನೂ ಅದೇ ರೀತಿ ಚೇಂಜಸ್ ಆಗಿದೆ. ಯಾವಾಗ ಹೆಣ್ಣು ಹೋಗುವಂಥ ಗೊತ್ತಾಗಿದ ತಕ್ಷಣ ಬೇಗ ಹೋಗಿ ಅಬೋಷನ್ ಮಾಡಿಸ್ಕೊಳ್ಳೋದು ನಾವು ನೋಡ್ಬೋದಾಗಿದೆ. 5th ಪಾಯಿಂಟ್ ಏನಂದರೆ ಯುದ್ಧಗಳು ಮತ್ತು ಪ್ರಕೃತಿ ಆಪತ್ತುಗಳು. ಅಂದರೆ ಯಾವುದೇ ರೀತಿ ಪ್ರಕೃತಿ ವಿಕೋಪಗಳಾದರೆ ಕೆಲ ಸಂದರ್ಭಗಳಲ್ಲಿ ಯುದ್ಧಗಳು ನಡೀಬೇಕಾದ್ರೆ ಪುರುಷರು ಮರಣ ಹೊಂದೋದನ್ನು ನೋಡ್ಬೋದಾಗಿದೆ. ಆ ಕಾರಣದಿಂದ ಮಹಿಳೆಯರ ಸಂಖ್ಯೆಯೂ ಅಲ್ಲಿ ಹೆಚ್ಚಾಗೋ ಚಾನ್ಸಸ್ ತುಂಬಾ ಇದೆ. ಅದೇ ರೀತಿ 6th ಪಾಯಿಂಟ್ ಏನಂತಂದರೆ ಪಾರಿವಾರಿಕ ನೀತಿ, ಅಂದರೆ ಒಂದೇ ಮಕ್ಕಳ ನೀತಿ. ಚೀನಾ ಅಥವಾ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಒಂದೇ ಮಗು ಸಾಕು ಅನ್ನೋ ಥರ ಪ್ರೊಸೀಜರ್ ಇದೆ. ಈಗ ಅದು ಇಂಡಿಯಾದಲ್ಲೂ ನಾವು ಗಮನಿಸ್ಬೋದಾಗಿದೆ. ಒಂದೇ ಮಗುವಿಗೆ ಆದ್ಯತೆ ಕೊಡೋದು, ಲಿಂಗಾನುಪಾತದ ಮೇಲೆ ಇದೇನಾಗುತ್ತೆ ಅಂತಂದರೆ ಒಂದು ಪಾಪ್ಯುಲೇಷನ್ ಮೇಲೂ ಎಫೆಕ್ಟ್ ಆಗುತ್ತೆ. ಮತ್ತು ಗಂಡು ಮಗುಗೆ ಹೆಚ್ಚು ಆದ್ಯತೆ ಕೊಡೋದು ಈಗ ನೋಡ್ಬೋದಾಗಿದೆ. ಇದರಿಂದ ಸಮಾಜದ ಮೇಲಾಗಿರ್ಬೋದು ಅಥವಾ ಜನಗಳ ಮನಸ್ಥಿತಿಯ ಮೇಲಾಗಿರ್ಬೋದು ತುಂಬಾ ಪರಿಣಾಮ ಬೀರೋದನ್ನು ನಾವು ಗಮನಿಸ್ಬೋದಾಗಿದೆ. ಇದಕ್ಕೆ ಪರಿಹಾರ, ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ಸೊಲ್ಯೂಷನ್ ಏನಂತಂದರೆ ಲಿಂಗಾನುಪಾತ ಎಂಬುದು ಜನಸಂಖ್ಯೆಯಲ್ಲಿನ ಪುರುಷರು ಮತ್ತು ಮಹಿಳೆಯರ ಅಸಮತೋಲನವನ್ನು ಸೂಚಿಸುತ್ತದೆ. ಅಸಮತೋಲನ ಅಂತಂದರೆ ಗಂಡು ಮೇಲು ಅಥವಾ ಹೆಣ್ಣು ಕೆಳಗಡೆ, ಅವನು ಮನೆಗೆ ಮಾತ್ರ ಸೀಮಿತ ಅನ್ನೋ ಮನಸ್ಥಿತಿ. ಇದು ಸಮಾಜಕ್ಕೆ ತೀವ್ರವಾದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಯಾವಾಗ ನಾವು ಹೆಣ್ಣು ಮಕ್ಕಳನ್ನು ಯಾವಾಗ ನಾವು ಎಲ್ಲದಕ್ಕೂ ಓಕೆ ಫೈನ್ ಸಮಾಜದ ಒಳಗಡೆ ಬರ್ಬೋದು, ಎಲ್ಲದಕ್ಕೂ ಯಾವಾಗ ನಾವು ಪರ್ಮಿಷನ್ ಕೊಡ್ತೀವೋ ಆವಾಗ ಅವರು ಬೆಳೆಯೋದಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ಆವಾಗ ಸಮಾಜನೂ ಮುಂದುವರಿಯೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಮ್ಮ ಇಂಡಿಯನ್ ಕಂಟ್ರಿ ನೋಡಿ, ಫಾರಿನ್ ಕಂಟ್ರೀಸ್ಗಳಲ್ಲೂ ಅದು ತುಂಬ ಹೆಚ್ಚಾಗಿದೆ. ಆ ಥರ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡಿದ್ದಾರೆ. ಅದೇ ರೀತಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಥವಾ ಜಾಗೃತಿ ಕಾರ್ಯಕ್ರಮಗಳು. ಇದು ಪರಿಹಾರ ಅಂತಂದರೆ ಅದೇ ಮಾಡೋಕ್ಕಾಗೋದು. ಈಗ ನಾವು ಬದಲಾದರೆ ಅಥವಾ ನಮ್ಮ ಸೊಸೈಟಿ ಬದಲಾದ್ರೇ ಬೇರೆ ನಾವು ಚೇಂಜಸ್ ಮಾಡೋಕ್ಕಾಗೋದು. ಹಾಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕಾಗುತ್ತೆ. ಹೆಣ್ಣು ಮಕ್ಕಳ ಮಹತ್ವದ ಬಗ್ಗೆ ಸಾರ್ವಜನಿಕ ಜಾಗೃತಿ ಅಭಿಯಾನ ನಡೆಸಿದ್ರೆ ಎಷ್ಟೆಲ್ಲ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಡೆಸ್ತೀವೋ ಅಷ್ಟು ಜನಗಳ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಅದೇ ರೀತಿ 2nd ಪಾಯಿಂಟ್ ಏನು ಅಂತಂದರೆ ಕಠಿಣ ಕಾನೂನು ಜಾರಿಗೆ ತರಬೇಕು. ಕಠಿಣ ಕ್ರಮ ಜಾರಿಗೆ ತರಬೇಕು ಅಂತಂದರೆ ಗೌರ್ಮೆಂಟ್ ಚೇಂಜ್ ಆಗಬೇಕು. ಗೌರ್ಮೆಂಟ್ ಚೇಂಜ್ ಆಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯ ವಿರುದ್ಧ ಕಠಿಣ ಕಾನೂನು ರೂಪಿಸ್ಕೊಳ್ಬೇಕು.
ಕೊಡಬೇಕು. ಅಂದರೆ ಹೆಣ್ಣು ಭ್ರೂಣ ಹತ್ಯೆ ತಪ್ಪು ಅಂತ ಗೌರ್ಮೆಂಟಿಂದ ಅಥವಾ ಯಾವುದೇ ಸರ್ಕಾರಿ ಆಸ್ಪತ್ರೆಗಳು ಏನು ನಡೆಸ್ತಾರೆ ಅದರಿಂದಲೇ ನಡೆಸ್ಕೋ, ಅಂದರೆ ಚೇಂಜಸ್ ಮಾಡಬೇಕು. ಈ ಥರ ಭ್ರೂಣ ಹತ್ಯೆ ಮಾಡಬಾರ್ದು, ಹೆಣ್ಣು ಮಕ್ಕಳು ಈಕ್ವಲ್ ಟು ಮೆನ್ ಅನ್ನೋ ಥರ ನಡೆಸಬೇಕಾಗಿದೆ. ಅದೇ ರೀತಿ ಥರ್ಡ್ ಪಾಯಿಂಟ್ ಏನು ಅಂತಂದರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣ. ಹೆಣ್ಣು ಮಕ್ಕಳಿಗೆ ಉನ್ನತವಾದ ಗೌರವಾನ್ವಿತ ಕೆಲಸಗಳನ್ನು ಕೊಡಬೇಕಾಗುತ್ತೆ ಮತ್ತು ಶಿಕ್ಷಣ ನೀಡಬೇಕಾಗುತ್ತೆ. ಅವ್ರಿಗೆ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ನೀಡಬೇಕಾಗುತ್ತೆ. ಅವ್ರು ಗ್ರ್ಯಾಜುಯೇಷನ್ ಆಗಿದ ತಕ್ಷಣವೇ ಅವ್ರಿಗೆ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಅವ್ರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಅವ್ರು ಸಿಕ್ಕಾದ್ಮೇಲೆ ಇನ್ನೂ ನಮ್ಮ ಸೊಸೈಟಿನೂ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು ಅಂತಂದರೆ ಹೆಣ್ಣು ಮಕ್ಕಳ ಪ್ರೋತ್ಸಾಹ ನೀಡುವ ಯೋಜನೆಗಳು. ಪ್ರೋತ್ಸಾಹ ನೀಡುವ ಯೋಜನೆಗಳು ಅಂತ ಬಂದಾಗ ಹೆಣ್ಣು ಮಕ್ಕಳ ಜನ್ಮವನ್ನು ಪ್ರೋತ್ಸಾಹಿಸುವ ಯೋಜನೆಗಳು. ಹೆಣ್ಣಿನ ಜನ್ಮ ಪವಿತ್ರವಾದಂಥ ಜನ್ಮ, ಅಥವಾ ಈಗ ನಾವು ತುಂಬ ದೇವತೆಗಳನ್ನ ನಾವು ಹೆಣ್ಣಿಗೆ ಹೋಲಿಸ್ತೀವಿ. ಸೊ ಅದೇ ರೀತಿ ಅದು ಪ್ರಾಕ್ಟಿಕಲ್ ನಡೆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಉದಾಹರಣೆಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗಳನ್ನು ಜಾರಿಗೊಳಿಸುವುದು, ಹೆಣ್ಣು ಮಕ್ಕಳಿಗೆ ಹೆಚ್ಚಿನವಾದಂಥ ಆದ್ಯತೆ ಕೊಡೋದನ್ನು ನಾವಿಲ್ಲಿ ಗಮನಿಸ್ಬೋದಾಗುತ್ತೆ. ಅಥವಾ ನಾವು ಫಿನಾನ್ಷಿಯಲಿ ಏನಾದರೂ ಸಪೋರ್ಟ್ ಮಾಡೋಕ್ಕಾಗುತ್ತೆ ಹೆಣ್ಣು ಮಕ್ಕಳಿಗೆ. ಯಾರು ಪೋರ್ ಇರ್ತಾರೆ ಹೆಣ್ಮಕ್ಳು, ಈಗ ಒಂದು ರಿಚ್ ಪೀಪಲ್ ಹೆಣ್ಮಕ್ಳಾದರೆ ಓಕೆ ಫೈನ್, ಅವ್ರಿಗೇನು ನೆಸೆಸಿಟಿ ಬೇಕಾಗಿರೋದು ಅವ್ರಿಗೆ ನಡೆಯುತ್ತೆ. ಬಟ್ ಪೋರ್ ಪೀಪಲ್ಸ್ಗೆ ಏನಾಗಬೇಕು ಅಂದರೆ ಇದು ಸರ್ಕಾರದಿಂದಲೇ ನಡಿಬೇಕಾಗುತ್ತೆ. ಧನ ಸಹಾಯ ನೀಡೋದಾಗಿರ್ಬೋದು, ಅಥವಾ ಹಣ ಅವ್ರಿಗೆ ಬೇಕಾಗಿದ್ದಷ್ಟು ಹಣ ಸಹಾಯ ನೀಡಿ ಅವರು ಹೆಚ್ಚಿನವಾದ ಶಿಕ್ಷಣವನ್ನು ಪಡೆದುಕೊಂಡು ಒಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಂಡ್ರೆ ಆಟೋಮೆಟಿಕ್ ಅವ್ರು